ಕಾರ್ಯಕ್ರಮ ಜೊತೆಗೆ ಅದರ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರು ಸ್ವಲ್ಪ ತಡ ಆಯ್ತು, ಅದಕ್ಕೆ ನಾನು ಸಿನಿಮಾ ತಂಡದ ಪರವಾಗಿ ಕ್ಷಮೆ ಕೇಳ್ತಾನೆ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ಟೈಟಲ್ ಎಷ್ಟು ಅರ್ಥಪೂರ್ಣವಾಗಿದೆಯೋ ಆ ಸಿನಿಮಾದ ಕಂಟೆಂಟ್ ಕೂಡ ಬಹಳ ಅರ್ಥಪೂರ್ಣವಾಗಿದೆ. ಬಹಳ ಮುತುವರ್ಜಿ ವಹಿಸಿ ಒಂದಷ್ಟು ಸಮಾಜದಲ್ಲಿ ನಡೀತಾ ಇದ್ದಂತ ಈಗಲೂ ನಡೀತಾ ಇರುವಂತ ವಿಚಾರಗಳನ್ನ, ಈ ತರದ ಒಂದು ಕಂಟೆಂಟು ಸೆನ್ಸಿಬಲ್ ವಿಚಾರಗಳನ್ನ ಸಿನಿಮಾ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಹೊರಟಾಗ ನಿರ್ದೇಶಕರು ಹಾಗೆ ಇಡೀ ಸಿನಿಮಾ ತಂಡದ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಜವಾಬ್ದಾರಿ ಜೊತೆಗೆ ಅದನ್ನ ಎಂಟರ್ಟೈನಿಂಗ್ ಆಗು ಆಡಿಯನ್ಸ್ಗೆ ಹೆಂಗ್ ತಲುಪಿಸೋದು ಅನ್ನುವಂಥ ವಿಚಾರ ಕೂಡ ಇರುತ್ತೆ. ಎಲ್ಲ ವಿಚಾರದಲ್ಲೂ ಇಲ್ಲಿವರೆಗೂ ಏನೆಲ್ಲ ಗ್ಲಿಮ್ಸಸ್ ರಿಲೀಸ್ ಆಗಿದೆ, ಅದಕ್ಕೆ ಜನಮೆಚ್ಚುಗೆ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಅನ್ನೋದ್ರಲ್ಲೇ ಸಿನಿಮಾ ತಂಡ ಮೊದಲ ಹಂತದಲ್ಲೇ ಗೆದ್ದಿದ್ದಾರೆ ಅಂತ ಹೇಳ್ಬಹುದು. ನಾನು ಇವತ್ತು ಸಿನಿಮಾ ಬಗ್ಗೆ, ಸಿನಿಮಾ ನಿರ್ದೇಶಕರು ನಿರ್ಮಾಪಕರ ಬಗ್ಗೆ 2 ಸಾಲುಗಳನ್ನ ತಿಳಿಸಿ ನಮ್ಮ ನಿರ್ದೇಶಕರನ್ನ ಆಮೇಲೆ ವೇದಿಕೆ ಮೇಲೆ ಕರಿತೀನಿ. ಯಾಕಂದ್ರೆ ಫಾರ್ ಎ ಚೇಂಜ್ ಇವತ್ತು ನಾನು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಗಣ್ಯರನ್ನ ವೆಲ್ಕಮ್ ಮಾಡ್ತಾ ಇಲ್ಲ, ಸ್ವಾಗತ ಭಾಷಣದ ಜವಾಬ್ದಾರಿಯನ್ನ ನಮ್ಮ ನಿರ್ದೇಶಕರೇ ತಗೊಂಡಿದ್ದಾರೆ. ಮೊದಲಿಗೆ ಈ ಸಿನಿಮಾದ ನಿರ್ಮಾಪಕರು AP ಪ್ರೊಡಕ್ಷನ್ ಅಡಿಯಲ್ಲಿ ಆನಂದ್ ಬಾಬು ಅವರ ನಿರ್ಮಾಣ ಈ ಸಿನಿಮಾಗಿದೆ. ಆನಂದ್ ಬಾಬು ಅವರ ಬಗ್ಗೆ ಹೇಳೋದಾದ್ರೆ ಒಂದು ಇನ್ಸ್ಪೈರಿಂಗ್ ಜರ್ನಿ ಅಂತಾನೆ ಹೇಳ್ಬೋದು. ಒಬ್ಬ ನಿರ್ಮಾಪಕ ನೇರವಾಗಿ ಅವರು ನಿರ್ಮಾಪಕರಾದವರಲ್ಲ, ಸಾಕಷ್ಟು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು. ಮೊದಲು ಸಿನಿಮಾ ಸೇರ್ಕೊಂಡಿದ್ದು ಒಬ್ಬ ಸೆಟ್ ಬಾಯ್ ಆಗಿ, ಆಮೇಲೆ ಲೈಟ್ ಆಗ್ತಾರೆ, ನಿರ್ದೇಶಕನಾಗಬೇಕು ಅನ್ನುವಂತ ಮಹದಾಸೆ ಇರುತ್ತೆ. ಆದ್ರೆ ಅವರಾಗಿರೋದು ಈಗ ನಿರ್ಮಾಪಕರಾಗಿ ಧೈರ್ಯಂ ಸರ್ವತ್ರ ಸಾಧನಂ ಅವರ 4ನೇ ಸಿನಿಮಾ. ಇಲ್ಲಿವರೆಗೂ ಕಮರಟ್ಟು ಚೆಕ್ ಪೋಸ್ಟ್ ಅನ್ನುವಂಥ ಸಿನಿಮಾ ಟೈಟಲ್ ನೀವೆಲ್ಲರೂ ಕೇಳೇ ಇರ್ತೀರಾ, ಸಿನಿಮಾ ನೋಡಿರ್ತೀರಾ. ಸದ್ದು ಮಾಡಿದಂತ ಒಂದು ಸಿನಿಮಾ ಅವರ ನಿರ್ಮಾಣದಲ್ಲಿ ಬಂದಂತ ಸಿನಿಮಾ. ಇನ್ನೊಂದು ಗುಬ್ಬಿ ಮರಿ ಅನ್ನುವಂಥ ಸಿನಿಮಾ ಕಂಟೆಂಟ್ ವಿಚಾರಕ್ಕೆ ಸದ್ದು ಮಾಡ್ತು, ಸಾಕಷ್ಟು ಅವಾರ್ಡ್ಗಳನ್ನ ಬಾಚಿಕೊಳ್ತು. ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ಅನ್ನುವಂಥ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಮಾಡಿದಂತ ಸಿನಿಮಾ. ಈಗ ಧೈರ್ಯಂ ಸರ್ವತ್ರ ಸಾಧನಂ ಒಂದು ಗಟ್ಟಿ ಕತೆ ಜೊತೆಗೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಇನ್ನು ನಮ್ಮ ನಿರ್ದೇಶಕರು ಕ್ಯಾಪ್ಟನ್ ಆಫ್ ದ ಶಿಪ್ AR ಸಾಯಿರಾಮ್ ಬರಬೇಕು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಅತಿಥಿಗಳನ್ನ ಸ್ವಾಗತ ಕೋರೋದಕ್ಕೆ ಅವರೇ ಬರ್ತಾ ಇದ್ದಾರೆ. ಏನ್ ಲೈಟ್ ಸರ್, ಮೇಲ್ಗಡೆ ಲೈಟ್ ಆನ್ ಮಾಡಿ ಸರ್. ಅದು ಓಕೆನಾ? ಓಕೆ, ಓವರ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆನಾ ಅಣ್ಣ? ಓಕೆ ಅಲ್ವಾ ಇದು? ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಪತ್ರಿಕಾ ಮಾಧ್ಯಮವ್ರಿಗಾಗ್ಬೋದು, ಮೀಡಿಯಾದವ್ರಿಗಾಗ್ಬೋದು, ಪ್ರತಿಯೊಬ್ಬರಿಗೂ ನಾನು ಮೊದಲನೇದಾಗಿ ಸ್ವಾಗತ ಕೋರ್ತೀನಿ. ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರದ ಟ್ರೈಲರ್ ಲಾಂಚ್ ಇವೆಂಟ್ಗೆ ನಾವು ಕರೆದಾಗ ತುಂಬ ಹೋಗ್ಬಿಟ್ಟು ಬಂದಿದ್ದಾರೆ. ನಮ್ಮ ಮಾನ್ಯ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿಯವರು ಶಿವಮೊಗ್ಗದಿಂದ ಬಂದಿದ್ದಾರೆ, ಅವರಿಗೆ ನಾನು ಸ್ವಾಗತ ಕೋರ್ತೀನಿ. ಆಮೇಲೆದಾಗಿ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡ ಗುರುಜಿಯವರು, ಅವ್ರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಹಾಗೆ ಇದ್ರ ಜೊತೆ ಇನ್ನೂ ಸ್ವಾಮೀಜಿಗಳು ಕೆಲವು ಜನ ಗೆಸ್ಟ್ಗಳು ಬರಬೇಕಾಗಿದೆ, ಬಂದಮೇಲೆ ಅವ್ರಿಗೂ ಕೂಡ ಸ್ವಾಗತ ಕೋರೋಣ. ಇದ್ರ ಜೊತೆಗೆ ನಮ್ಮ ಅಂಬೇಡ್ಕರ್ ಸೇನೆ ಅಧ್ಯಕ್ಷರು, ನಟ ನಿರ್ಮಾಪಕರಾದ P ಮೂರ್ತಿಯಣ್ಣ ಬಂದಿದ್ದಾರೆ, ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಜೊತೆಗೆ ವಾಲ್ಮೀಕಿ ರಾಜ್ಯದ ಅಧ್ಯಕ್ಷರಾದಂಥ ಸಿರಿಗೆರೆ ತಿಪ್ಪೇಶಣ್ಣ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತ ಕೋರ್ತೀನಿ. ಜೊತೆಗೆ ವೇಣುಗೋಪಾಲ್ ಮತ್ತು ಸುಚಿತ್ರಾ ಅಕ್ಕ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತ ಕೋರ್ತೀನಿ. ಕೊನೆಗೆ ಲಾಯರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂಥ ನಾರಾಯಣ್ ಸರ್ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತ ಕೋರ್ತೀನಿ. ಈ ನಮ್ಮ ಹೋಗುಟಿಗೆ ಬಂದಂತ ನಮ್ಮ BM ಗಿರಿರಾಜು ನಿರ್ದೇಶಕರು, BM ಗಿರಿರಾಜು, ನಾನು ಒಂದು ಜಟ್ಟ ಸಿನಿಮಾನ ಕೌಂಟ್ಲೆಸ್ ಆಗಿ ನೋಡಿದ್ದೀನಿ. ಇದುವರೆಗೂ ಈ ಕ್ಷಣಕ್ಕೂ ನಾನು ಒಂದು ಫ್ರೇಮ್ ನೋಡೋಕ್ಕೆ ಜಟ್ಟ ಕೂತ್ಕೊಂಡ್ರೆ ಓವರ್ ಆಲ್ ಸಿನಿಮಾ ಮುಗಿಯೋದ್ರೊಳಗೂ ನಾನು ನೋಡ್ತಾ ಇರ್ತೀನಿ, ಅದು ನಿಮ್ಮ ತಾಕತ್ತು. ಆಮೇಲೆ ನಮ್ಮ ಪಾಲಾರ್ ಅನ್ನೋದು ಒಂದು ಸಂಚಲನ ಮೂಡಿಸಿದಂಥ ಸಿನಿಮಾ, ಆ ಸಿನಿಮಾದ ನಿರ್ದೇಶಕರಿಗೆ ನಾನು ಸ್ವಾಗತ ಕೇಳ್ತೀನಿ. ಧೀರ ಸಾಮ್ರಾಟ ನಿರ್ದೇಶಕರು ಪವನ್ ಪಚ್ಚಿ, ನನ್ನ ಬ್ರದರ್ ಫ್ರಮ್ ಅನದರ್ ಮದರ್, ಬ್ರದರ್ ವೆಲ್ಕಮ್ ಟು ಯು. ಆಮೇಲೆ ನನ್ಗೆ ತುಂಬ ಇಷ್ಟ ಆದಂಥ ವ್ಯಕ್ತಿ ಬಾದಲ್ ಸರ್, ಇಲ್ಲೇ ಇದ್ರು, ಎಲ್ಲೋ ಹೋದ್ರು, ಫೋನ್ ಬಂತ. ಬಾದಲ್ ಸರ್, ನಿಮಗೂ
ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಆಮೇಲೆ ನನಗೆ ಇವ್ರ ಬರವಣಿಗೆ ತುಂಬ ಇಷ್ಟ. ಪ್ರಕಾಶ್ ರಾಜ್ ಮೇಹು ನಿರ್ದೇಶಕರು. ಪ್ರಕಾಶ್ ರಾಜ್ ಮೇಹು ಸರ್, ವೆಲ್ಕಮ್ ಸರ್. ವೆಲ್ಕಮ್ ಸರ್. ಇವೆಲ್ಲ ಕೂತ್ಬಿಟ್ಟಿದ್ದೀರ. ಆಮೇಲೆ ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥ ಇಬ್ಬರು ಇವತ್ತು ನಿರ್ದೇಶಕರಾಗಿದ್ದಾರೆ. ಒಬ್ಬ ಬಂದು ರಾಕೇಶ್, ಕೆಂಡದ ಸೆರಗು ನಿರ್ದೇಶಕ, ನನ್ನ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶನ ಮಾಡಿದ. ವೆಲ್ಕಮ್ ಕಣ. ಆಮೇಲೆ ಸಚಿನ್ ವಾಲಿ ಅಂತ ನಿರ್ದೇಶಕ ಆಗಿದ್ದಾನೆ, ಅವನು ಕೂಡ ಅನೂಪ್ ಭಂಡಾರಿಗೆ ಸಿನಿಮಾ ಮಾಡ್ತಾ ಇದ್ದಾನೆ, ಒಳ್ಳೇದಾಗ್ಲಿ. ವೆಲ್ಕಮ್ ಕಣ. ಆಮೇಲೆ ನನ್ನ ಫ್ಯಾಮಿಲಿ ಬಂದಿದೆ, ನನ್ನ ಫ್ಯಾಮಿಲಿ ಊರಿಂದ ಬಂದಿದೆ, ಅವ್ರನ್ನೂ ನಾನು ವೆಲ್ಕಮ್ ಮಾಡ್ತೀನಿ. ಕೊನೆಯದಾಗಿ ನಮ್ಮ ಹೀರೋ ಫ್ಯಾಮಿಲಿ ಇದೆ. ಅಮ್ಮ ಥ್ಯಾಂಕ್ಸ್, ವೆಲ್ಕಮ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಫ್ಯಾಮಿಲಿ ಇದೆ, ಆ ಪ್ರೊಡ್ಯೂಸರ್ ಫ್ಯಾಮಿಲಿನೂ ನಾನು ವೆಲ್ಕಮ್ ಮಾಡ್ತೀನಿ. ಆಮೇಲೆ ಕೊನೆಯದಾಗಿ ನನ್ನ ಸಿನಿಮಾದ ಪ್ರತಿಯೊಬ್ಬ ತಂತ್ರಜ್ಞರು, ಮೇನ್ ಆಗಿ ನಮ್ಮ DOP ರವಿಕುಮಾರ್ ಸನ್ನ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಜೋರು ಚಪ್ಪಾಳೆ ಬರ್ತಾ ಇದೆ ಸರ್, ಏನೋ ಆಗಿದೆ. ಮತ್ತೆ ಇದು ನಾನು ಇನ್ನೊಬ್ಬ ಮುಖ್ಯ ಅತಿಥಿ ನಾನು ಮರ್ತ್ಬಿಟ್ಟಿದ್ದೀನಿ. ನನಗವರು ಒಂಥರ ದೊಡ್ಡಪ್ಪ ಚಿಕ್ಕಪ್ಪ ಒಂಥರ, ಶಶಾಂಕ್ ಸರ್ ಅಂತ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಾನು ಇದುವರೆಗೂ ನಾನು ತಿಂದಿರೋ ಊಟ ಎಲ್ಲ ಅವ್ರು ತಿನ್ನಿಸ್ಬಿಟ್ಟಿದ್ದಾರೆ ನನಗೆ, ಅವ್ರ ಜೊತೆ ನಾನು ಕೆಲಸ ಮಾಡುವಾಗ. ಶಶಾಂಕ್ ಸರ್ ವೆಲ್ಕಮ್ ಸರ್. ಸರ್ ಒಂದ್ಸರಿ ಎದೊಳಿ ಸರ್, ಪರವಾಗಿಲ್ಲ. ನೀವು ನವ ಯುವಕರು ಸರ್, ಜಿಮ್ ಮಾಡಿ ಹೆಂಗಾಗ್ತಾ ಇದ್ದೀರಾ ಏಜು. ಆಮೇಲೆ ನನ್ನ ಸಿನಿಮಾದ ಕಲಾವಿದರು, ಹೀರೋ, ಹೀರೋಯಿನ್, ಯಶ್ ಶೆಟ್ಟಿ. ನನ್ನ ಸಿನಿಮಾದಲ್ಲಿ 120 ಜನ ಕಲಾವಿದರಿದ್ದಾರೆ. ಹೇಳ್ತಾ ಹೋದ್ರೆ ನೋಡಿ, ಎಲ್ಲ ಕೂತಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರಿಗೂ ನಿಮಗೆ ನಾನು ಸ್ವಾಗತ ಕೋರ್ತೀನಿ. ಎಲ್ಲರ ಹೆಸರು ಯಾರಾದ್ರೂ ಬಿಟ್ಟಿದ್ರೆ ಕ್ಷಮೆ ಇರಲಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಮುಂದಿನ ಸೆಗ್ಮೆಂಟಿಗೆ ನಾವು ಹೋಗೋಣ. ಥ್ಯಾಂಕ್ ಯು. ಉಪಾಧ್ಯಕ್ಷರಾದ ಬಾಬಣ್ಣ ಅವರು ಇದ್ದಾರೆ. ಬಾಬಣ್ಣ ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ಮ ನಿರ್ದೇಶಕರು ಒಂದು ಅಫಿಷಿಯಲ್ ಫಾರ್ಮ್ಯಾಟ್ ಅಲ್ಲಿ ಸ್ವಾಗತ ಭಾಷಣ ಮಾಡ್ಲಿಲ್ಲ ಅಂದ್ರೂ ಅದ್ರಲ್ಲಿ ಒಂದು ಪ್ರೀತಿ ಅಂತೂ ಇತ್ತು ಅವ್ರ ಮಾತಲ್ಲಿ. ಸೊ ಅದಕ್ಕೊಂದು ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಗಾಂಧಿನಗರದ ಮೂರ್ತಣ್ಣ ಅವರು, ಅವ್ರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಪಡಿಸ್ತೀನಿ. ಕ್ಷಮೆ ಇರಲಿ, ಯಾರ್ದಾದ್ರೂ ಹೆಸರು ನಾನು ಬಿಟ್ಟಿದ್ರೆ. ಪ್ರತಿಯೊಬ್ರು ಇಲ್ಲಿ ನಾನು ಆಕ್ಚುಲಿ ನಾನು ಒಂದು ಪದ್ಯ ಓದಿ ನಾನು ಶುರು ಮಾಡೋಣ ಅಂತ ಇದ್ದೆ. ಸರಿ, ಅದೇ ಅವ್ರಿಗೆ ಇವತ್ತು ಟ್ರೇಲರ್ ಲಾಂಚ್ ಅಲ್ವಾ, ತುಂಬಾ ಬಿಗ್ ಡೇ ನಮ್ಮ ನಿರ್ದೇಶಕರಿಗೆ. ಹಂಗಾಗಿ ಸ್ವಲ್ಪ ಹರಿಬರಿಲಿದ್ದಾರೆ. ಸೊ ತಡ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗಿದೆ. ಹಾಗಾಗಿ ನೀವಿಲ್ಲೇ ಇರಿ. ಯಾವುದೇ ಕಾರ್ಯಕ್ರಮ ಆದ್ರೂ ದೀಪ ಬೆಳಗೋ ಮೂಲಕ ಆರಂಭ ಮಾಡಬೇಕು. ಶುಭ ಸೂಚಕ. ಈ ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗ್ಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು, ಒಂದ್ ಸೆಕೆಂಡ್ ಸ್ವಾಮೀಜಿ ಬರ್ತಾರೆ. ಅದಕ್ಕೆ ಮುಂಚೆ ನಾನು ಮೊದಲನೇದಾಗಿ ಸ್ವಾಗತ ಮಾಡೋಕ್ಕೂ ಮುಂಚೆ ನಾನು ನನ್ನ ಗುರುಗಳದ್ದು ಒಂದು ಪದ್ಯ ಓದ್ಬಿಟ್ಟು ಶುರು ಮಾಡಬೇಕು ಅಂತ ಇದ್ದೆ. ಸಾರಿ, ಇಲ್ಲಿ ಬಂದ್ಮೇಲೆ ನಿಮ್ಮ ನೋಡಿ ನಾನು ಮರ್ತ್ಬಿಟ್ಟೆ. ಅವ್ರು ಇನ್ನೇನು ಬರ್ತಾರೆ, ಇನ್ನು 2 ನಿಮಿಷ, ಅಷ್ಟರೊಳಗಡೆ ನಾನು ಮುಗಿಸ್ಬಿಡ್ತೀನಿ. ಬಂದ್ರ? ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತ್ತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದೂ ತುದಿ ಇಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದಿಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಜೈ ಕುವೆಂಪು. ಲಾಯರ್ ನಾರಾಯಣ್ ಸರ್, ವೇಣುಗೋಪಾಲ್ ಸರ್, ನಾರಾಯಣ್ ಸರ್ ಬನ್ನಿ. ಅನುಷಾ ಶೆಟ್ಟಿ, ವರ್ಧನ್, ಪ್ರದೀಪ್, ಪವನ, ಕಲಾವಿದ್ರೆಲ್ಲ ಇಲ್ಲಿ ಮುಂದೆ ಬರ್ರಪ್ಪ.
ಗೆಸ್ಟ್ಗಳ ಥರ ಹಿಂದೆ ಹೋಗ್ಬಿಟ್ಟಿದ್ದೀರಾ. ಕಲಾವಿದರು ಮುಂದೆ ಬನ್ನಿ. ಅಮ್ಮ ಹೇಮಲತಮ್ಮ ಅಮ್ಮ ಬನ್ನಿಮ್ಮ. ಏಕಲವ್ಯ ಅವರು ಬನ್ನಿ. ಸಾರಿ ನಿಮ್ಮ ಹೆಸರು ಮಾಡ್ತೇನೆ ನಾನು. ಬನ್ನಿ ಪ್ಲೀಸ್. ದೀಪ ಬೆಳಗನ್ ಬನ್ನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗ. ರಾಕಿ ಬಾರೋ. ಅಣ್ಣ ಮ್ಯೂಸಿಕ್. ಒಂದೊಂದು ಬಿಡಿ ಭಾಗನೂ ಸೇರಿ ಒಂದು ಗನ್ ಆಯಿತು.
ಒಬ್ಬೊಬ್ರು ಸೇರಿ ಈ ಗಂತರ ಧೈರ್ಯಂ ಸರ್ವತ್ರ ಸದನಂ ಸಿನಿಮಾ ಆಯಿತು. ಪವರ್ಫುಲ್ ಆಗಿ ಲೋಡ್ ಆಗಿದೆ ಗನ್ನು. ಫೆಬ್ರವರಿ 23ನೇ ತಾರೀಕು ಫೈರ್ ಮಾಡ್ತಾ ಇದ್ದೀವಿ. ಆ ಸೌಂಡು ಕರ್ನಾಟಕ ತುಂಬೆಲ್ಲ ಜೋರಾಗಿ ಹೋಗ್ಬೇಕು ಅಂದ್ರೆ ನಿಮ್ಮ ಸಹಕಾರ ಬೆಂಬಲ ಇದಕ್ಕಿಂತ ಹೆಚ್ಚಾಗಿರ್ಬೇಕು. ಸೊ ಈ ಗನ್ನ ರೆಡಿ ಮಾಡಿ ನಾನು ಹೀರೋ ಕೊಡ್ತಾ ಇದ್ದೀನಿ, ಅವನೊಂದು ಪೋಸ್ ಕೊಡ್ತಾನೆ. ಧೈರ್ಯಂ ಸರ್ವತ್ರ ಸಾಧನಂ. ಇದಾದ ತಕ್ಷಣ ಟ್ರೇಲರ್ ಲಾಂಚ್, ಫೋಟೋ ತೆಕ್ಕೊಂಡ್ಲಿ ಅವರು. ಯಾವತ್ತು ನಾನು ರೋಗ ಅಂತ ಕೇಳೋದು ನೀನು ಹೋಗಲೇ ಎಷ್ಟು ಮಾಡಲಿ ತಲೆ ಬೇಜಾರ. ಇದೆಲ್ಲ ಸಂಜಯ್ನ ಐಡಿಯಾ. ಈಗ ಚಾನಲ್ ನೇಮು ಲೋಗೋ ಎಲ್ಲ ಅವ್ನು. ಸಂಜಯ್ಗೆ ಒಂದು ಬಿಗ್ ಪಾರ್ಟಿನ ಇದು ಯಾವುದೋ ಐತೆ ಮಗ. ನೀನು ಯಾವಾಗ ಹೋಗೋಣ ಹೇಳಿ, ನಾನು ಅನ್ಲಿಮಿಟೆಡ್ ಇಟ್ಕೊಂತೀನಿ. ನಾನು ತೋರಿಸ್ತೀನಿ, ನೀನು ಈ ಪಾರ್ಟಿ ಕೊಡಿಸ್. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಶ್ರೀಗಳು ಆಗಮಿಸಿದ್ದಾರೆ. ಅವ್ರ ಕೈಯಿಂದನೇ ಟ್ರೇಲರ್ ಲಾಂಚ್ ಮಾಡಿಸ್ಬೇಕು ಅನ್ನೋದು ತಂಡದ ಆಶಯ. ನೀವು ಕುತ್ತಲ್ಲಿಗೆ ತಂದು ಮೈಕ್ ಕೊಡ್ತೀನಿ, ನಿಮ್ಮ ರೀತಿಯಲ್ಲಿ ಆಶೀರ್ವಾದ ಮಾಡಿ ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೇಲರ್ ಲಾಂಚ್ ಆಗತ್ತೆ ಇವತ್ತು ಸರ್. ಶಟ್ಟರ್ ಎಷ್ಟಿಟ್ಟು ಎಲ್ಲರೂ ಸೇರಿ ಒಟ್ಟಿಗೆ ಶಟ್ಟರ್ ಸ್ಪೀಡ್ ಎಷ್ಟಿಟ್ಟು ಮೂಲಕ ಟ್ರೇಲರ್ ನೋಡಿ ಆಯ್ತು. ಈಗ ನಮ್ಮ ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಿನ್ನೆನೆ ಟ್ರೇಲರ್ ನೋಡಿ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲಿ ಈ ಟ್ರೇಲರ್ ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅವರು ಈ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿಕೊಟ್ಟಿರೋದು ಇಡೀ ಸಿನಿಮಾ ತಂಡಕ್ಕೆ ಒಂದು ರೀತಿ ದೊಡ್ಡ ಮಟ್ಟದ ಬಲ ಸಿಗದಂಗ ಆಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಸಿನಿಮಾ ಬಗ್ಗೆ, ಸಿನಿಮಾ ಟ್ರೇಲರ್ ಬಗ್ಗೆ, ತಂಡದ ಬಗ್ಗೆ ಒಂದೆರಡು ಮಾತನಾಡಿದ್ದಾರೆ. ಅವರು ಲಾಂಚ್ ಮಾಡಿಕೊಟ್ಟಿದ್ದಾರೆ, ಆ ವಿಟಿ ನೋಡ್ಕೊಂಡು ಬರೋಣ. ಸ್ಕೆಡ್ಯೂಲ್ ಅಲ್ಲೂ ಕೂಡ ಒಬ್ಬ ದೊಡ್ಡ ನಟ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ನಾಯಕ ನಟ ಒಂದು ಬೇರೆ ತಂಡದ ಜೊತೆ ನಿಂತಾಗ ಆ ತಂಡಕ್ಕೆ ಒಂದು ರೀತಿ ದೊಡ್ಡ ಮಟ್ಟದ ಬಲ ಬಂದಂಗ ಆಗತ್ತೆ. ಹಾಗಾಗಿ ಜೋರಾದ ಚಪ್ಪಾಳೆ ಬಂದ್ಬಿಡ್ಲಿ ಧ್ರುವ ಸರ್ಜಾ ಅವರಿಗೆ. ಮತ್ತೊಂದ್ಸಲ ಥ್ಯಾಂಕ್ ಯು ಸರ್. ಈಗ ನಮ್ಮೆಲ್ಲ ಗುರುವರಿಯರು ಟ್ರೇಲರ್ ನೋಡಿದ್ರಿ, ದಯವಿಟ್ಟು ನೀವೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಹೇಗನ್ನಿಸ್ತು ಸಿನಿಮಾ, ಕಂಟೆಂಟ್ ಹೇಗನ್ನಿಸ್ತು, ಒಂದೆರಡು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಕೀಲರು ನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೇಣುಗೋಪಾಲ್ ಅವರು, ಸುಚಿತ್ರಾ ಅವರು, ವಿವಾನ್ ಒಂಚೂರು ಕ್ಯಾಮ್ರಾ ಫೇಸ್ ಮಾಡಿ.
ಯಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಿಒಪಿ ರವಿಕುಮಾರ್ ಸರ್, ಶ್ರೀಕಾಂತ್ ಅವರು, ವರ್ಧನ್ ಅವರು, ರಾಮ್ ಪವನ್ ಶೇಟ್, ಪ್ರದೀಪ್ ಪೂಜಾರಿ. ರವಿಕುಮಾರ್ ಸನ ಸರ್, ಡಿಒಪಿ ಸರ್. ಪವನ್ ಅವರು ಸಂಭಾಷಣೆ ಬರೆದಿದ್ದಾರೆ. ಬನ್ನಿ 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 ಬನ್ನಿ. ಆಕ್ಷನ್ ಮಾಡಿರುವಂತ ಕುಂಫು ಚಂದ್ರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೊದಲಿಗೆ ನಿರ್ದೇಶಕರು ಮಾತಾಡ್ಬೇಕು ಸರ್, ಮಧ್ಯ ಬಂದ್ಬಿಡಿ. ಬಹಳ ಪವರ್ ಪ್ಯಾಕ್ಡ್ ಆಗಿರುವಂತ ಟ್ರೈಲರ್ ಈಗಷ್ಟೇ ಪದ್ಮಿನಿ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗಷ್ಟೇ ಟ್ರೈಲರ್ ಲಾಂಚ್ ಆಗಿದೆ, ಎಕ್ಸ್ಪೆಕ್ಟೇಷನ್ ಹೈ ಆಗಿದೆ. ಸಿನಿಮಾ ಬಗ್ಗೆ, ಕಂಟೆಂಟ್ ಬಗ್ಗೆ, ರಿಲೀಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ. ನಾನು ಮಾತಾಡೋಂಥದ್ದು ಏನಿಲ್ಲ, ಎಲ್ಲ ನೀವೇ ನೋಡಿದ್ದೀರಾ. ಧೈರ್ಯಂ ಸರ್ವತ್ರ ಸಾಧನ. ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತರು. ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ತುಂಬ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನ ಈ ರೀತಿ ಮೂಡಿ ಬಂದಿದೆ. ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದನೂ ಇವತ್ತು ಈ ಸಿನಿಮಾ ಆಗಿದೆ. ತುಂಬ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಹೇಳೋದಕ್ಕೆ ಬರ್ತಾ ಇದ್ದೀನಿ. ನಾನು ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನು ಹೇಳಲ್ಲ, ಯಾಕಂದರೆ ಅದನ್ನು ನಾನು ವರ್ಣಿಸಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾಕಂದರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ, ಅವ್ರವ್ರ ಪರ್ಸೆಪ್ಷನಲ್ಲಿ ಬಿಟ್ಬಿಡ್ಬೇಕು. ಸೊ ಹಾಗಾಗಿ ನಾನು ಮಾಡಿದ್ದೀನಿ, ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು, ಅದೇ ನೋಡ್ಬೇಕು ನೀವು. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ. ಫೆಬ್ರವರಿ 23 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಆರೈಸಿ ಆಶೀರ್ವದಿಸ್ಬೇಕು. ಥ್ಯಾಂಕ್ ಯು ಅಣ್ಣ. ಕಂಟೆಂಪ್ರರಿ ಪ್ರೆಸೆಂಟ್ 2016, 17, 18 ಹೇಳಿ. ಹಾಂ, ಇವತ್ತು ಇದೆ ಅಮ್ಮ. ಇವತ್ತು ಬೇಟೆ ಅನ್ನೋದು ಇವತ್ತಿಗೂ ಇದೆ. ಅದು ಇಲ್ಲೀಗಲ್ ಆಗಿರೋದ್ರಿಂದ ಕೆಲವೊಂದು ಕಡೆ ತುಂಬ ಅವೇಟಿಗಲ್ ಆಗ್ತದೆ. ಪ್ರತಿಯೊಂದು ಕಡೆ ಇವತ್ತು ಬೇಟೆ ಅನ್ನೋದು ಅದು ಯಾವುದೇ ಒಂದು ವಿಷಯ, ಪ್ರಾಣಿ ಆಗಿರಲಿ ಅಥವಾ ಒಂದು ಪಕ್ಕದ ಹೊಲದಲ್ಲಿ ನುಗ್ಗೆಕಾಯೋ ಕಳೆಕಾಯೋ ಏನೋ ಕತ್ಕೊಂಡು ಬಂದಾದ್ರೂ ತಿನ್ನೋದು, ಅದು ಕೂಡ ಒಂದು ಬೇಟೆ ಆಗಿದೆ. ಬೇಟೆ ಅನ್ನೋದೇ ಜೀನ್ಸಲ್ಲಿ ಬಂದ್ಬಿಟ್ಟಿದೆ. ನೋಡಿ ಅಣ್ಣ, ನಾನಂದ್ರೆ ಪರ್ಟಿಕ್ಯುಲರ್ ಆಗಿ ಅಸ್ತಿತ್ವ, ಅಸ್ಮಿತೆ, ಸಮಾನತೆ 3 ವಿಷಯ ಕೋಟ್ ಮಾಡುತ್ತಣ್ಣ. ಅಲ್ಟಿಮೇಟ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನು ಅದಕ್ಕೆ ಫಸ್ಟಿಗೆ ಹೇಳಿದ್ದು, ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ ಅಂತ ಕುವೆಂಪು ಹೇಳಿದ್ದು. ನಾವೆಲ್ಲರೂ ಸಮಾನತೆ ಅನ್ನೋ ದೃಷ್ಟಿಕೋನದಿಂದನೇ ಆ ಪದ್ಯ ಹೇಳಿದ್ದು. ಅದನ್ನ ನನ್ನ ಅಡ್ರೆಸ್ ಮಾಡುತ್ತೆ ನನ್ನ ಸಿನಿಮಾ. ಎಲ್ಲ ಹೇಳ್ತಾರೆ ಬೈ ಡಿಫಾಲ್ಟ್ ಇದು ಇಟ್ಟಾಕ್ಲೇಬೇಕು ಸಿನಿಮಾ, ಯಾಕಂದ್ರೆ 14 ವರ್ಷದ ಎಲ್ಲಾನು ತುಂಬಿಟ್ಟಿದ್ಯಾ ಅಂತಾರೆ. ಅದು ನಿಮ್ಮ ಮಟ್ಲಲ್ಲಿದೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ನಾನು ಫಸ್ಟ್ ಗೆಲುವು. ಇನ್ನೂ ಹೇಳ್ದೇ ಇರೋಂಥ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ನಾನು ಚಿತ್ರರಂಗದ ಮುಖಾಂತರ ನಾನು ಹೇಳ್ತಾ ಹೋಗ್ತೀನಿ. ಈ ಧ್ವನಿ ಇವತ್ತು ಕರ್ನಾಟಕಕ್ಕೆ ಮುಟ್ಟಿದೆ, ಮುಂದೆ ಭಾರತಕ್ಕೆ ಮುಟ್ಟುತ್ತೆ. ಇನ್ನೂ ಸಪೋರ್ಟ್ ಆದರೆ ಪ್ರಪಂಚಕ್ಕೆ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನಾನು ವರ್ಕ್ ಮಾಡ್ತೀನಿ ಅಣ್ಣ. ಈ ಸಕ್ಸಸ್ ಆದರೆ ಸಕ್ಸಸ್ ಇಲ್ಲ ಅಣ್ಣ. ಶೂಟಿಂಗ್ ಎಲ್ಲ ತುಮಕೂರು ಹತ್ರ ಕೊರಟಗೆರೆ ಅಂತ, ಕೊರಟಗೆರೆಯಲ್ಲೇ ಶೂಟ್ ಆಯಿತು. ಆ್ಯಕ್ಚುಲಿ ಇದ್ರ ಮುಖಾಂತರ ನಾನು ಒಂದು ವಿಷಯನ ಡಿಕ್ಲೇರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಯಾರ ಕತೆ, ಎಲ್ಲಿ ನಡೆದಿದ್ದು, ಯಾರು, ಪ್ರತಿಯೊಂದು ಸಿನಿಮಾ ಎಂಡಲ್ಲಿ ಒರಿಜಿನಲ್ ಫೋಟೋಸ್ ಹಾಕ್ತೀನಿ, ಆ ಅಡ್ರೆಸ್ ಹೇಳ್ತೀನಿ. ಸೊ ನೀವು ಸಿನಿಮಾ ಎಂಡಲ್ಲಿ ಅದನ್ನ ನೋಡಿ ಇದು ಯಾರ ಕತೆ ಏನು ಎತ್ತ ಅಂತ ಚಿತ್ರಗಳು ನೋಡಿ ತಿಳ್ಕೊಬೇಕಾಗುತ್ತೆ.
ತಗೊಂಡಿದೆ ಪರ್ಮಿಷನ್ ಬರ್ತಾರೆ. ಅವ್ರು ಸತ್ತೋಗಿದ್ದಾರೆ ಆಕ್ಚುಲಿ. ಈ ಪಾತ್ರ ಮಾಡಿರೋರು ಬದುಕಿದ್ದಾರೆ, ಅವ್ರು ಬರ್ತಾರೆ. ತುಮಕೂರು ಕೊರಟಗೆರೆಯಲ್ಲೇ ನಡೆದಿರೋಂಥದ್ದು. ನಮ್ಮ ಸ್ವಾಮೀಜಿಗಳು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಶೂಟಿಂಗ್ ಟೈಮಲ್ಲಿ. ಸೊ ಕೊರಟಗೆರೆಯಲ್ಲೇ ಎಲ್ಲೆಲ್ಲಿ ಈ ಕತೆ ನಡೀತೋ ಆ ಕತೆ ನಡೆದಂತ ಜಾಗದಲ್ಲೇ ಶೂಟ್ ಮಾಡಿದ್ದೀನಿ. ಈ ಕತೆ ನೈಜವಾಗಿ ಎಲ್ಲೆಲ್ಲಿ ನಡೀತು, ಯಾವ್ಯಾವ ಪಾತ್ರಗಳು, ಅದ್ರ ಜೊತೆ ಕೆಲವೊಂದು ಸನ್ನಿವೇಶಗಳನ್ನ ಸಿನಿಮ್ಯಾಟಿಕ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಅದೇ ಲೊಕೇಶನ್ ಅಲ್ಲಿ ಅಲ್ಲೇ ನಡೆದಿದೆ. ಟೆಕ್ನಿಷಿಯನ್ ಮೊದಲನೇದಾಗಿ ನನಗೆ ದೊಡ್ಡ ಉಸಿರು ರವಿಕುಮಾರ್ ಸನ. ಆಕ್ಚುಲಿ ಅವರು ತುಂಬಾ ಬ್ಯುಸಿಯೆಸ್ಟ್ ಕ್ಯಾಮ್ರಾಮ್ಯಾನ್, ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾಮನ್ ಇನ್ ಪಂಜಾಬ್ ಫಿಲ್ಮ್ ಇಂಡಸ್ಟ್ರಿ. ಇಲ್ಲಿ ಅವರು ಒಲವೇ ಮಂದಾರ ಅಂತ ಒಂದು ಸಿನಿಮಾ ಮಾಡಿರ್ತಾರೆ, ಉಗ್ರಂ ಅಂತ ಸಿನಿಮಾ ಮಾಡ್ತಾರೆ. ಪ್ರಶಾಂತ್ ನೀಲ್, KGF ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಫಸ್ಟ್ ಸಿನಿಮಾ ಉಗ್ರಂ ಅಲ್ಲಿ ಅವರು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿರ್ತಾರೆ. ನಾನು ಅವ್ರ ಜೊತೆ ಕೆಲಸ ಮಾಡಿರ್ತೀನಿ. ಸೊ ನನ್ಗೆ ಅವತ್ತಿಂದ ಆಸೆ, ಅವ್ರು ಪ್ಯಾಷನೇಟ್ ಪರ್ಸನ್ ಅವರು. ಅಂದ್ರೆ ಅವ್ರ ಪೇಮೆಂಟ್ ಏನೋ ಒಂದು ಸಮ್ ಆಫ್ ಅಮೌಂಟ್ ಇರುತ್ತೆ ಅಂದ್ಕೊಂಡ್ರೆ ಅದರಲ್ಲಿ ಒಂದು 30 ಭಾಗ ಮತ್ತೆ ಸಿನಿಮಾಗೆ ಖರ್ಚು ಮಾಡ್ತಾರೆ. ಆರ್ಟ್ ಡಿಪಾರ್ಟ್ಮೆಂಟ್ಗೆ ಏನೋ ಒಂದು ವಸ್ತು ಇರ್ತಾರೆ, ಅವ್ರು ತಂದಿರಲ್ಲ, ಬಟ್ ಇವ್ರು ಹೋಗಿ ಇವ್ರು ದುಡ್ಡೇ ಕೊಟ್ಟು ತಗೊಬಂದಿರ್ತಾರೆ. ಅಂದ್ರೆ ಅಷ್ಟು ಪ್ಯಾಷನೇಟ್ ಪರ್ಸನ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿ ಸುಮಾರು 10 ವರ್ಷದಿಂದ, ನನ್ನವರ ಪರಿಚಯ 10 ವರ್ಷದಿಂದ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ನಾವು ಕೆಲಸ ಮಾಡಿದ್ರು ಕೂಡ ನನ್ನ ಸಿನಿಮಾಗೆ ಇವರೇ DOP ಆಗ್ಬೇಕು ಅಂತ. ಮತ್ತೆ ಅವ್ರು ಅಷ್ಟು ಸುಲಭವಾಗಿ ಕತೆ ಒಪ್ಪಲ್ಲ. ಇದಕ್ಕೆ ಮುಂಚೆ 3-4 ಕತೆ ಹೇಳಿ ಮಕ್ಕೂಗುದ್ ಕಳ್ಸಿದ್ರು ನನಗೆ, ಕತೆ ಹಿಂಗಿದೆ ಹೋಗು ಅಂತ. ಇದು ಹೇಳಿದ ತಕ್ಷಣ ತಪ್ಕೊಂಡು ಮುತ್ಕೊಟ್ರು ಲಾಲ್ಬಾಗ್ ಒಳಗಡೆ. ಲಾಲ್ಬಾಗಲ್ಲಿ ಲವರ್ಸ್ ಅಷ್ಟೇ ಮುತ್ಕೊಡಲ್ಲ, ಒಳ್ಳೆ ವಿಷಯದ ಟೆಕ್ನಿಷಿಯನ್ ಮುತ್ಕೊಡ್ತಾರೆ. ಖುಷಿ ಪಟ್ರು ಅವರು. ಸೊ ಆಮೇಲೆ ಎಡಿಟರ್ ಬಂದು ಶ್ರೀಕಾಂತ್ ಸರ್ ಅಂತ, ಅವ್ರ ಹತ್ರನೂ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಅವರು ಉಗ್ರಂ ಮಾಡಿದ್ದಾರೆ, KGF ಎಡಿಟರ್ ಕೂಡ. ಅವ್ರ ಪ್ಯಾಷನೇಟ್ ಪರ್ಸನ್. ಅವ್ರ ಜೊತೆ ನಾನು ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಕ್ಚುಲಿ ಇವತ್ತು ಬಂದಿಲ್ಲ ಅನ್ಸುತ್ತೆ ಅವರು. ಶ್ರೀಕಾಂತ್ ಸರ್ ಎಡಿಟ್ರು. ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೂಡಾ ಸ್ಯಾಂಡಿ. ನಾನು ಅವ್ರ ಪ್ರೀತಿಯಿಂದ ಆಂಡವರೇ ಅಂತೀನಿ, ಅಂದ್ರೆ ದೇವರು ಅಂತ. ಯಾಕಂದ್ರೆ ದೇವರು ಅಪರೂಪಕ್ಕೆ ಸಿಗ್ತಾರೆ, ಇವರು ಹಂಗೆ ಅಪರೂಪಕ್ಕೆ ಸಿಗ್ತಾರೆ. ಅಪರೂಪಕ್ಕೆ ಸಿಕ್ಕಿರೋ ಅಪರೂಪದ ವಸ್ತುಗಳು ಕೊಡ್ತಾರೆ. ಸೊ ಹಾಗಾಗಿ ಜೂಡಾ ಸ್ಯಾಂಡಿ ಮ್ಯೂಸಿಕ್ ಮಾಡಿದ್ದಾರೆ. ಇನ್ನು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಶಾಂತ್ ಅಣ್ಣ, ಕಾಸ್ಟ್ಯೂಮರ್ ಆಗಿ ಶಬೀರು, ಮೇಕಪ್ ಆಗಿ ಮಂಜುನಾಥ್, ಹಿಂಗೆ ತುಂಬಾ ಜನ ಇದ್ದಾರೆ ಟೆಕ್ನಿಷಿಯನ್ಸ್. ಪ್ರತಿಯೊಬ್ಬರು ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೂ ಮೀರಿ ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು. ಹಿಂಗೆ ಒಂದು ಶೂಟಿಂಗ್ ಟೈಮಲ್ಲಿ ಅವರು ನನಗೆ ಪರಿಚಯ ಆಗ್ತಾರೆ. ನನ್ನ ಶಾರ್ಟ್ ಫಿಲಮ್ ಅವಾರ್ಡ್ ತಗೊಂಡಿರುತ್ತೆ, ಅಲ್ಲಿ ಬಂದು ಪರಿಚಯ ಆಗಿ ಬೆಳೀತಾ ನನಗೆ ಇವತ್ತೊಂದು ಸಿನಿಮಾ ತಂದು ಕೊಟ್ಟು ನನಗೊಂದು ಜೀವನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ, ಲವ್ ಯು. ನಿರ್ಮಾಪಕರು ಮಾತಾಡ್ಬೇಕು. ಆನಂದ್ ಸರ್. ರವಿ ಸರ್ ಹೇಳಿ. ನಮಸ್ತೆ. ಕತೆ ತುಂಬಾ ಇಷ್ಟ ಆಯ್ತು ಅನ್ನೋದು ಇದರಲ್ಲಿ ಹೇಳಿದ್ದಾರೆ ಅವರು ಅಷ್ಟೇ. ಓಕೆ. ಅಂದ್ರೆ ಇದು ನನಗೆ ಆಕ್ಚುಲಿ ಕೆಲವು ವಿಷಯಗಳು ಒಂಚೂರು ಸ್ಟ್ರೈಕ್ ಆಗುತ್ತೆ, ಇಷ್ಟ ಆಗುತ್ತೆ ಹೇಳಿದ ತಕ್ಷಣ. ಅದು ನಿಜಾನೇ. 5-6 ಕತೆ ಹೇಳಿದ್ರು, ಅದು ಯಾವುದು ನನಗೆ ಅಷ್ಟು ಅನಿಸ್ಲಿಲ್ಲ. ಈ ಕತೆ ಕೇಳಿದ ತಕ್ಷಣ ನನಗೆ ಇದು ತುಂಬ ಕಾಂಟೆಂಪ್ರರಿನಲ್ಲಿ ತುಂಬ ವಿಷಯಗಳು ಹೇಳ್ತಾರೆ, ಅದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಕತೆ ಹೇಳಿದ್ದಾಗ ನನಗೆ ತುಂಬ ಇದು ಮಾಡಲೇಬೇಕಂತ ಅನ್ನಿಸ್ತು. ಬಟ್ ನನ್ನ ಡೇಟ್ಸ್ ಪ್ರಾಬ್ಲಮ್ ಇತ್ತು. ನಾನು ಹೇಳಿದ್ದೆ ಇದು ಈ ಥರ ಫಿಕ್ಸ್ ಮಾಡಿ ಈ ಥರ ಟೈಮ್ನಲ್ಲಿ ಇಂತಿಂಥ ಇಟ್ಕೊಂಡು ಮಾಡಿದರೆ ಮಾತ್ರ ಒಂದು 30 days ಆ ಥರ ಲಿಮಿಟೆಡ್ ಪೀರಿಯಡಲ್ಲಿ, ಒಂದೇ ಪೀರಿಯಡಲ್ಲಿ ಮಾಡಬೇಕಾಗಿದೆ, ಯಾಕಂದ್ರೆ ಮತ್ತೆ ನಾನು ಸಿಗಲ್ಲ. ಸೊ ಹಾಗಾಗಿ ಅದು ಒಪ್ಕೊಂಡಿರೋದ್ರಿಂದ ನಾನು ಮುಂದಕ್ಕೆ ಹೋಗಿದ್ದೀನಿ. ಒಂದೇ ಶೆಡ್ಯೂಲ್, ಸಿಂಗಲ್ ಶೆಡ್ಯೂಲ್. ಹಾಂ ಸರ್, ಕನ್ನಡದಲ್ಲಿ ಇದು 6th ಫಿಲ್ಮ್ ಅಂತ ಕಾಣುತ್ತೆ. ಪಂಜಾಬಿನಲ್ಲಿ ತುಂಬ 25 ಫಿಲ್ಮ್ಸ್ ಮಾಡಿದ್ದೀನಿ ಪಂಜಾಬಿನಲ್ಲಿ. ಅಲ್ಲಿ ಹೋಗ್ತಾ ಇರೋದ್ರಿಂದ ಡೇಟ್ಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅನ್ನೋ ಇದಕ್ಕೆ ಒಂದೇ ಶೆಡ್ಯೂಲಲ್ಲಿ ಬಂದಿದ್ದೀರಾ ಸರ್? ಇನ್ನು ಏನಾದರೂ ಇದ್ರೆ ಪ್ರಶ್ನೆ ಕೇಳಿ ಸರ್, ಡೈರೆಕ್ಟ್ ಒಂದು ಪ್ರಶ್ನೆ ಕೇಳಿ. ಮೇಡಮ್, ನೀವು ಕೇಳಿದ್ರಲ್ಲ ಅದು ಹಂದಿ ಬೇಟೆ ಬಗ್ಗೆ ಏನೋ ಕೇಳಿದ್ರಲ್ಲ, ಅದು ನಿಮಗೆ ವಿಜುವಲಿ ಹಂಗೆ ಅನಿಸ್ತಾ ಅಥವಾ ಅಂದ್ರೆ ಆ ಸೀನ್ ಅದು ಬೇಟೆ ಇಟ್ಟಿರೋದು ಹಂಗೆ ಅನಿಸ್ತಾ? ಅಂದ್ರೆ ಆ ಸೀನ್ ಇಟ್ಟಿರೋದು ನಿಮ್ಗೆ ಹಂಗೆ ಅನಿಸ್ತಾ ಅಂತ? ಅಚ್ಚಾ. ಓಕೆ. ಅಲ್ಲ, ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇವತ್ತಿಗೂ ಇದೆ ಮೇಡಮ್, ಎಲ್ಲ ಕಡೆ ನಡೆಯುತ್ತೆ. ಓಕೆ.
ಹೇಳಿ ನಿರ್ಮಾಪಕರು. ಒಂದು ಮಾತಂತೂ ನಾನು ಹೇಳಲೇಬೇಕು, ಇಂಥ ನಿರ್ಮಾಪಕರು ಗೆಲ್ಲಬೇಕು. ಆಗ ಇಂಥ ಗಟ್ಟಿ ಕಥೆಗಳು ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ ಸಿನಿಮಾ ಇಂಡಸ್ಟ್ರಿಲಿ. ಇವ್ರ ಜರ್ನಿನೇ ಬಹಳ ಇನ್ಸ್ಪೈರಿಂಗ್ ಆಗಿದೆ. ಹೇಳಿ ಸರ್. ಮಾತಾಡೋಕ್ಕಿಂತ ಮುಂಚೆ ಮೊದಲು ಒಬ್ಬರನ್ನ ಕರಿತೀನಿ ಇಲ್ಲಿ. ಬನ್ನಿ ಬನ್ನಿ ಸಾಯಿರಾಮ್ ಅವ್ರ ತಾಯಿಯವ್ರು ಬರಬೇಕು. ಬನ್ನಿ. ಈ ಸಿನಿಮಾ ಯಾವ ಥರ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು. 2000 ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಗಿದೆ. ಅವಾಗ 2015ರಲ್ಲಿ ಸಾಯಿರಾಮ್ ನನ್ನ ಪರಿಚಯ ಆಗ್ತಾರೆ. ಅವಾಗ ನಾನೇನು ಮಾಡ್ತೀನಿ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಪರಿಚಯ ಆಗ್ತಾರೆ. ಆ ಪರಿಚಯ ಹಂಗೆ ಸ್ನೇಹ ಅದೇ ಥರ ಆಗ್ತಾ ಇರುತ್ತೆ, ಗಟ್ಟಿತನ ಆಗುತ್ತೆ. ಒಂದು ಸರಿ ಏನು ಮಾಡ್ತಾರೆ, ಅವ್ರ ಮನೆಗೆ ಊಟಕ್ಕೆ ಅನ್ಕೋ ಕರೀತಾರೆ ನನ್ನ. ಆ ಮನೆಗೆ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾ ಇರ್ತೀನಿ. ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ. ಇವ್ರು ಪ್ರೊಡ್ಯೂಸರ್, ಇವರು ಸಿನಿಮಾ ಮಾಡಿದ್ರು ಒಂದು 2-3 ಅಂತ. ಅವ್ರು ಬಂದಾಗ ಹೇಳ್ತೀನಿ ಆ ಮಾತನ್ನ ಏನು ಅಂತ ಹೇಳ್ಬಿಟ್ಟು. ಅಂದರೆ ಅವ್ರೇನು ಮಾಡಿದ್ರು ಅಂದರೆ ನನ್ನ ಮುಖ ನೋಡಿದ್ರು, ಅವ್ರಿಗೆ ಏನು ಅನಿಸ್ತಾ ಏನೋ ಗೊತ್ತಿಲ್ಲ, ಜೋರು ಹೇಳಕ್ಕೆ ಶುರು ಮಾಡ್ಬಿಟ್ರು. ನನ್ನ ಮಗನಿಗೆಲ್ಲ ಮೋಸ ಮಾಡಿದಾರಪ್ಪ, ನನ್ನ ಮಗನ ಸಿನಿಮಾ ಮಾಡ್ತೀನಿ ಅಂತೆಲ್ಲ ಮೋಸ ಮಾಡಿದ್ದಾರೆ. ಬಾಮ್ಮ ಇಲ್ವಮ್ಮ, ನಿಮ್ಮ ಮುಕ್ತಲ್ಲಿ ನನ್ನ ಮಗು ನೋಡ್ಬೇಕು ಅಂತಾನೆ ಎಷ್ಟು ದಿನ ಕಾಯ್ತಾ ಇದ್ದೆ, ಬನ್ನಿ. ಅವ್ರೇನಂದ್ರು ಅಂದರೆ ನನ್ನ ಮಗನಿಗೆಲ್ಲ ಮೋಸ ಮಾಡಿಬಿಟ್ರು, ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ ಅಂತೇಳಿ ತಿರ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ, ಆ ಒಲೆ ಅಲ್ವಾ, ಅದ್ರ ಕಡೆ ತಿರ್ಬಿಟ್ಟು ಅಳ್ತಾ ಇದ್ದಾರೆ. ನನಗೆ ಗೊತ್ತಾಯ್ತು ಅವ್ರು ಅಳ್ತಾ ಇದ್ದಾರೆ ಅಂತ. ಅಮ್ಮ ತಿರುಗಿ ಅಂದೆ. ಅವ್ರು ತಿರುಗ್ದ ಮುಕ್ತಲೆಲ್ಲ ಕಣ್ಣಲ್ಲಿ ನೀರಿತ್ತು. ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡ್ಕೊಂಡೆ. ಯಾಕೆಂದ್ರೆ ನಮ್ಮಮ್ಮನ ಕಣ್ಣೀರದ ಬೆಲೆ ಏನು ಅಂತ ನನಗೆ ಗೊತ್ತು. ಅವತ್ತು ಇವ್ರ ಅಮ್ಮಂಗೆ ನಾನು ಬಂದೆ, ನಿಮ್ಮ ಮಗನ ನಾನು ಸಿನಿಮಾ ಮಾಡ್ತೀನಮ್ಮ, ಇನ್ನೊಂದು 2 ವರ್ಷದಲ್ಲಿ ನಿಮ್ಮ ಮಗ ಡೈರೆಕ್ಟ್ ಆಗಿರ್ತಾನೆ, ತಲೆ ಕೆಡ್ಸ್ಕೊಂಬೇಡ ಅಂತ. ನೆನಪಿದ್ಯಮ್ಮ? ನೆನಪಿದೆ. ಅವತ್ತು ಬಂದೆ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ. ಇವತ್ತು ನೀವು ಸಿನಿಮಾ ಮಾಡಿ ನಿಂತೀರ ಅಂದ್ರೆ ಜೀವನ ಅವರೇ ಕೊಟ್ಟಿರೋದು. ಆ ತಾಯಿ ಕಣ್ಣೀರಿಂದನೇ ನಾನು ನಿಮ್ಗೆ ಸಿನಿಮಾ ಮಾಡಿದ್ದು. ಯಾಕೆಂದ್ರೆ ತುಂಬಾ ಜನ ನಾನು ಲೈನ್ ಅಪ್ ಆಗಲ್ಲಮ್ಮ ಯಾರಿಗೂ. ನಾನು ಸಿನಿಮಾ ಮಾಡ್ತೀನಿ, ಯಾರಿಗೂ ಜಾಸ್ತಿ ಮಾತು ಕೊಡಲ್ಲ. ಮಾತು ಕೊಟ್ರೆ 100% ಮಾಡ್ತೀನಿ. ಅವತ್ತು ಈ ತಾಯಿಗೋಸ್ಕರನೇ ಮಾತು ಕೊಟ್ಟಿದ್ದು, ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು. ನಿಮ್ ಮಕ್ಕಳು ಖುಷಿ ಇದೆಯಮ್ಮ? ಖುಷಿ ಇದೆಯಾ? ಜೋರಾಗಿ ಹೇಳ್ಬೇಕು. ಖುಷಿ ಇದೆ. ಖುಷಿ ಇದೆಯಾ? ಜೀವನ ಕೊಟ್ಟಿದ್ದಾರೆ, ನಿಮ್ಗೆ ಜೀವನನೂ ಕೊಟ್ಟಿದ್ದಾರೆ. ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ. ಆಮೇಲೆ ಇವ ನಮ್ಮ ಇಲ್ಲಿ ಅಮ್ಮ ಬರ್ತೀರಾ? ಬನ್ನಿಮ್ಮ. ಇಬ್ಬರು ಕಮಿಟ್ ಆಗಿದೆ ಅಮ್ಮ, ಇಬ್ಬರು ಮಾತು ಕೊಟ್ಟಿದ್ದೀನಿ. ಇಬ್ಬರು ಇವತ್ತು ನಿಲ್ಸಿದ್ದೀನಿ. ನಾನು ಮಾತು ಕೊಟ್ಟಂಗೆ ಇದು ಬಂದು ನಿಲ್ಸಿದ್ದೀನಿ. ಇನ್ನು ಜನಗಳು ನೋಡ್ಬೇಕು, ಜನಗಳು ನಮ್ಮ ಕೈ ಹಿಡಿದು ಮೇಲೆತ್ತಬೇಕು. ಓಕೆನಾ? ಸಿನಿಮಾ ಬಗ್ಗೆ ನಾನೇನು ಮಾತಾಡಲ್ಲ ಸರ್, ಯಾಕಂದ್ರೆ ಡೈರೆಕ್ಟರ್ ಮಾತಾಡಿದ್ರೆ ಸಿನಿಮಾ ಬಗ್ಗೆ, ಅವರು ಕಂಟೆಂಟ್ ಗೊತ್ತಿರುತ್ತೆ. 23ಕ್ಕೆ ಪ್ಲಾನ್ ಮಾಡಿದೀವಿ ಸರ್. ಥಿಯೇಟರ್ ಅಂದ್ರೆ ಈಗ ನಿಮ್ಗೆ ಮೊನ್ನೆ ಸೆಟಪ್ ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಹಾಸ್ಟೆಲ್ ಹುಡುಗರು, ಕಾಟೇರ ಉಪಾಧ್ಯಕ್ಷ ಎಲ್ಲ ಸೆಟಪ್ ಮಾಡಿದ್ರೆ, ವಸೀಮ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್, ಎಪಿ ಪ್ರೊಡಕ್ಷನ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀನಿ. ವಸೀಮ್ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ತರ ಥಿಯೇಟರ್ ಸೆಟಪ್ ಮಾಡಿದ್ರು ಅದೇ ತರ ಥಿಯೇಟರ್ ಸೆಟಪ್ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ಥಿಯೇಟರ್ ಏನು ಅಂತ ಪ್ಲಾನ್ ಮಾಡಿಲ್ಲ, ಎಲ್ಲ 16ನೇ ತಾರೀಕಿಂದ ಪ್ಲಾನ್ ಮಾಡ್ತೀವಿ. ಯಾಕಂದ್ರೆ 16ಕ್ಕೆ ಮತ್ತೆ 8ಕ್ಕೆಲ್ಲ ತುಂಬಾ ಸಿನಿಮಾ ಇದಾವೆ, ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ. 23ಕ್ಕಂತೂ 100% ಬರ್ತೀವಿ ಸರ್. ಕಂಟೆಂಟ್ ತುಂಬಾ ಚೆನ್ನಾಗಿದೆ, ತುಂಬಾ ಹೋಪ್ ಇದೆ ನನಗೆ. ಎಲ್ಲ ಸಿನಿಮಾಗಿಂತ ಈ ಸಿನಿಮಾ ನನಗೆ ತುಂಬಾ ಹೋಪ್ ಇದೆ. ಇವ್ರು ಬಂದ್ಬಿಟ್ಟು ನಮ್ಮ ಹೀರೋ ತಾಯಿ. ಇವರು ಇವನ್ ನಮ್ಮ ಬಾಸ್ ಇದಾರಲ್ಲ, ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ, ಕೋಲಾರ್ ಕೇಶವ್ ಅಂತ. ಅವ್ರ ಮಗ ನಮ್ಮ ಬಾಸ್ ಫ್ರೆಂಡ್ ಮಗ. ಆಗಿಂದನೂ ಒಂದ್ ಸ್ವಲ್ಪ ಪರಿಚಯ ನಮ್ಗೆ. ಇವ್ರೇನು ಅಂತಂದ್ರೆ, ಮಗನ್ನ ತುಂಬಾ ಚೆನ್ನಾಗಿ ನೋಡ್ಬೇಕು, ತುಂಬಾ ಚೆನ್ನಾಗಿ ಸೀನಿಯಲ್ಲಿ ಬರ್ಬೇಕು, ಆ ಥರ ಎಲ್ಲ ಒಂದು ಆಸೆ. ಯಾಕಂದ್ರೆ ಎಲ್ಲಾ ತಾಯಿದಿರ್ಗೂ ಒಂದು ಆಸೆ. ನನಗೆ ಒಂದೇ ಒಂದು ಸೆಂಟಿಮೆಂಟ್ ಏನಂದ್ರೆ, ತಾಯಿದಿರು ಏನಾರು ಹೇಳ್ಬಿಟ್ರೆ ಅದ್ ನೆರವೇರ್ಸೋದೊಂದೇ ನನ್ನ ಕೆಲಸ. ಇವರು ಅವತ್ತು ಹೇಳಿದ್ರು, ನನ್ನ ಮಗ ತುಂಬಾ ಚೆನ್ನಾಗಿ ಬೆಳಿಬೇಕು, ಆಗ್ಬೇಕು ಅಂತ. ಇವತ್ತು ಸ್ಕ್ರೀನಲ್ಲಿ ಸ್ವಾಮೀಜಿಗಳು ಹೇಳಿದ್ರು, ಅವ್ನು ನೋಡಿದ್ರೆ ಏನೋ ದರ್ಶನ್ ನೋಡ್ದಂಗಾಗುತ್ತೆ, ಇನ್ನೊಂದಿನ ದರ್ಶನ್ ಆಗ್ಬಿಡ್ತಾನೆ ಹಿಂಗೆ ಅಂತ. ಆಗ್ತೀಯಾ? ನಿನ್ ಒಳ್ಳೇದಾಗ್ಲಿ ವಿವಾನ್, ಉಳಿಸ್ಕೊ. ಅವಕಾಶ ಬಂದಿರೋ ಅವಕಾಶ ಉಳಿಸ್ಕೊಮ್ಮ. ನಿಮ್ಮ ಮಗನ ಕರ್ಕೊಂಡ್ ನಿಲ್ಸ್ತೀನಿ ಅಂತ ಹೇಳಿದೀನಿ. ಇವತ್ತು ಕರ್ಕೊಂಡ್ ನಿಮ್ದು ನಿಲ್ಸಿದೀನಿ, ಅವರು ನಿಲ್ಸಿದೀನಿ. ಈ ಮುಂದಕ್ಕೆ ಜನಗಳು ನೋಡ್ತಾರೆ ನಿಮ್ನ. ಓಕೆನಾ? ಥ್ಯಾಂಕ್ ಯು ಸರ್. ಎಸ್ ಸರ್. ನನ್ನ ಬಗ್ಗೆ ಹೇಳಲ್ಲ. ಎಲ್ರಿಗೂ ನಮಸ್ತೆ. ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ, ಗಲಾಡಿ ಬೇರೆ ಸ್ವಾಮೀಜಿಯವರು ಎಲ್ಲರೂ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನನಗನ್ಸುತ್ತೆ ನಾವೆಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋ ಬದಲು ಸಿನಿಮಾನೇ ಮಾತಾಡಲಿ. 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ವಿಶ್ ಗುಡ್ ಲಕ್ ನಿರ್ಮಾಪಕರಿಗೆ, ನಮ್ಮ ಹಳೆಯ ಸ್ನೇಹಿತರು, ಹಾಗೆ ಸಾಯಿರಾಮ್ ಅವರು, ವಿವಾನ್ ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗಲಿ. ಪ್ರತಿಯೊಬ್ಬರು ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮಿಕ್ಕಿ ನಮ್ಮ ಪ್ರದೀಪ್ ಅವರೆಲ್ಲ ಹೇಳ್ತಾರೆ. ಒಂದು ವಿಚಾರ ಏನು ಅಂದ್ರೆ, ನನ್ನ ರಿಲೇಷನ್ ವರ್ಧನ್, ನನ್ನ ರಿಲೇಷನ್ ಪ್ರದೀಪ್ ಪೂಜಾರಿ. ಥ್ಯಾಂಕ್ ಯು ಸರ್.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಪೂಜಾರಿ. ಈ ಸಿನಿಮಾದಲ್ಲಿ ಒಂದು ನೇಟಿವ್ ಶೃಂಗ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ನಿರ್ದೇಶಕರಿಗೆ ಅವ್ರು ಯಾವಾಗಲೂ ಹೇಳ್ತಾರೆ, ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬೈಲಿದ್ದಂಗೆ, ಆ ಬೈಲಲ್ಲಿ ನೀನು ಏನು ಬೇಕಾದರೂ ಬೆಳಕು ಅಂತ ಒಂದು ಮಾತು ಕೊಟ್ಟಿದ್ರು. ಅದೇ ಥರ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ. ಆಮೇಲೆ ಉಗ್ರಂ ಆದಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು. ರವಿ ಸರ್ಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಶ್ರೀಕಾಂತ್ ಸರ್ ಎಡಿಟ್ರು, ಮತ್ತೆ ಅವರು ಉಗ್ರಂ ಆದ್ಮೇಲೆ ಅವ್ರ ಜೊತೆ ನಂದು ಈ ಸಿನಿಮಾನ 2ನೇ ಸಿನಿಮಾ ಅನ್ಸುತ್ತೆ ಎಡಿಟ್ ಮಾಡಿದ್ದು. ಎಲ್ಲ ನಮ್ಮ ರಾಮ್ ಪವನು, ನಮ್ಮ ಅಣ್ಣ. ಒಂದೊಂದು ಡೈಲಾಗ್ ಇದೆ, ಹೇಳ ನನಗೆ ಈ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು. ಅದರಲ್ಲಿ ರಾಮ್ ಪವನ್ದು ಒಂದು ಡೈಲಾಗ್ ಹಾಕಿದ್ದಾರೆ, ಅದಂತೂ ಭಾರಿ ಖುಷಿ ಆಯ್ತು. ಆ ಸಿನಿಮಾದಲ್ಲಿ ಆ ಡೈಲಾಗ್ ಹೆಂಗೆ ಹೇಳ್ಬೇಕಿತ್ತು ಅಂದ್ರೆ, ಇವನು ಹೇಳ್ತಾನೆ, ಮಗ ಅವ್ರ ಅಪ್ಪನ ಅವನು ಹುಟ್ಟಿಸ್ತಾ ಇಲ್ಲ ಅನ್ಸುತ್ತೆ ಕಣೋ ಅಂತ. ಆ ಡೈಲಾಗ್ ಅದೆಲ್ಲ ಅವ್ರ ಅಪ್ಪಂಗೆ ಅವನು ಹುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳೋದ್ ಬದಲು ಅವ್ರ ಅಪ್ಪನೇ ಅವ್ರು ಹುಟ್ಟಿಸಿಲ್ಲ ಅನ್ಸುತ್ತೆ ಕಣೋ ಅಂತ ಹೇಳ್ಬಿಟ್ಟಿದ್ದ. ಅವತ್ತು ಇಡೀ ದಿನ ನಕ್ಕಿದೀವಿ, ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಈ ಸಿನಿಮಾ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಪೋರ್ಟು, ಸಾಂಗ್ಗಳ ಹಾರೈಕೆ, ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು. ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮ್ ಭವನ್ ಅಂತ. ಸೀರಿಯಲ್ಗಳು ಮಾಡಿದ್ದೀನಿ. ಸಿನಿಮಾ ಮಾಡಕ್ಕೆ ಕಾರಣ ಅಂತ ಹೇಳಿದ್ರೆ, ಸೀರಿಯಲ್ ಮಾಡಬೇಕು ಮೊದಲು, ಬಟ್ ಸಿನಿಮಾ ಮಾಡಬೇಕು ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ. ಸೊ ಸಿನಿಮಾ ಆಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿಯಲ್ಗೆ ಹೋಗ್ತೀವಿ. ಸೊ ಅದಾದ್ಮೇಲೆ ನಾನು ಸಾಯಿರಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಟ್ಟಿಗೆ ನಾವು ಸಾಯಿರಾಮ್ ಇಂಡಸ್ಟ್ರಿ ಒಟ್ಟಿಗೆ ಬಂದಿದ್ದು ನಾವು. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರಲ್ಲ, ಗಾಂಧಿನಗರದಲ್ಲಿ ಎಲ್ಲರೂ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಅಲ್ಲಿ ಇರ್ತೀವಿ ಅಂತ ಹೇಳಿ. ಸೊ ನಾನು ಸಾಯಿರಾಮ್ ಎಲ್ಲ ಟೀ ಎಲ್ಲ ಕೊಟ್ಟು, ಸಾಯಿ ನೀನ್ ಯಾವಾಗ ಡೈರೆಕ್ಟರ್ ಆಗ್ತೀಯಾ, ನಾವೇ ಆಕ್ಟರ್ ಆಗ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಇವಾಗ ಸಾಯಿರಾಮ್ ಸಿನಿಮಾದಲ್ಲೇ ಆಕ್ಟ್ ಮಾಡಿದ್ದೀನಿ, ತುಂಬಾ ಖುಷಿ ಇದೆ. ಅಂಡ್ ಒಂದು ಫಸ್ಟ್ ಸಿನಿಮಾ ಇದು. ಫಸ್ಟ್ ಸಿನಿಮಾ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ವರ್ಧನ್, ಪ್ರದಿ ಅಂಡ್ ಎಲ್ಲರೂ ಕೂಡ ಒಳ್ಳೆ ಕಲಾವಿದರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀವಿ. ಹೇಳ್ದಂಗೆ ಹಿರಿಯವರೆಲ್ಲ ಹೇಳಿದ್ರು ಇವಾಗ ಸಿನಿಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂತ ಹೇಳಿ. ಸೊ ಪ್ರತಿಯೊಬ್ರು ನೋಡಿ ಈ ಸಿನಿಮಾನ ಸಪೋರ್ಟ್ ಮಾಡಿ. ಈ ಒಂದು ಸಿನಿಮಾ ಅಂತಲ್ಲ, ಬರೋ ಹೊಸ ಸಿನಿಮಾ ಯಾವುದೇ ಒಂದು ಸಪೋರ್ಟ್ ಮಾಡಿ. ಯಾಕಂದ್ರೆ ಈಗ ಕನ್ನಡ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮೇಲ್ ಹೋಗ್ತಾ ಇದೆ, ಹಂಗೆ ಮೇಲ್ ಹೋಗ್ಲಿ ಅಂತ ನಾನು ಅನಿಸ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸರ್ ಅವಾಗ ಕೇಳಿದ್ರು ಈ ಮೂವಿಯಲ್ಲಿ ಡೈರೆಕ್ಟರ್ಗೆ ಅದೇನು ಕಿಚ್ಚಿದೆ ಅಂತ ಹೇಳ್ಬಿಟ್ಟು. ಆ ಕಿಚ್ಚು ಬಂದ್ಬಿಟ್ಟು ಬಂದೂಕ್ ಸರ್, ಅಲ್ಲಿ ಮಾತು ಬರುತ್ತೆ. ಅವ್ರ ಅಪ್ಪನಿಗೆ ಹೊಡಿತಾ ಇರ್ತಾರೆ, ನಾನು ಬಂದೂಕ್ ಯಾಕೆ ಮುಡ್ದೆ ಅಂತ ಹೇಳ್ಬಿಟ್ಟು. ಅಪ್ಪ ಡಿಸೈಡ್ ಮಾಡ್ತಾನೆ, ಇನ್ನು ಮುಂದಕ್ಕೆ ನಾನು ಬಂದೂಕ್ ಹಿಡಿತೀನಿ ಅಂತ ಹೇಳ್ಬಿಟ್ಟು. ಇದೇ ಇಡೀ ಮೂವಿಯಲ್ಲಿ ನಡೀತಾ ಇರುತ್ತೆ ಸರ್. ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಪ್ರತಿ ಸೀನ್ ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ, ತುಂಬಾ ಒಂದು ಒಳ್ಳೆ ಗ್ರಾಫಲ್ಲಿ ಹೋಗ್ತಾ ಇರುತ್ತೆ, ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ. ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ, ಈ ಮೂವಿಲಿ ಇದೊಂದು ಡಿಫ್ರೆಂಟ್ ಆದಂಥ ಮೂವಿ. ಹಾಗೆ ಥ್ಯಾಂಕ್ ಯು ಸಾಯಿರಾಮ್. ಯಾಕಂದ್ರೆ ಈ ಮೂವಿ ನಮಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ನನ್ನ ಲುಕ್ಕಿಂದಾಗಿ ಮತ್ತು ನನ್ನ ಡೇಟ್ಸಿಂದಾಗಿ. ಬಟ್ ನಮಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡಿಸಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ ಆ ರೋಲ್ ಕೂಡ. ಮತ್ತು ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು, ಇವ್ರ ಡೆಡಿಕೇಶನ್ ಬಗ್ಗೆ. ಏನಾಯ್ತು ಅಂತಂದರೆ, ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ 2-3 ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ. ಅಲ್ಲಿ ಇರುವಂಥ ಹುಡುಗರು ಅವರೆಲ್ಲ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬ ಹುಷಾರವರು. ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ಮ ಹೀರೋಗೆ, ನಾವು ಹೊಡೆದಂಗೆ ನಿಮಗೆ ಹೊಡೆಯೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಈ ಹುಡುಗ ಸುಮಾರು 2.5 ವರ್ಷ ಆಗಿದೆ ಬಂದೂಕ್ ಹಿಡಿದೆ. ಆವಾಗ ಪ್ರಾಕ್ಟೀಸ್ ಮಾಡಿದ್ದಾನೆ ಮೂವಿಗೆ ಹೆಂಗ್ ಬೇಕಂಗೆ. ಚಾಲೆಂಜ್ಗೆ ಹೂ ಅಂದ್ಬಿಟ್ಟ, ಆ ಹುಡುಗ ಹೊಡೆದ್ಬಿಟ್ಟ. ನಮ್ಗೆ ಇವ್ನು ಹೊಡೆಯಲ್ಲ, ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲಲ್ಲ, ಅದು ಆಗಲ್ಲ. ಬಟ್ ಇವನು ಒಂದು ಶಾರ್ಟ್ ಹೊಡೆದ್ಬಿಟ್ಟ, ಒಂದೇ ಶಾರ್ಟ್ ಎಷ್ಟೋ ದೂರದಲ್ಲಿತ್ತು. ಸೊ ಹಾಗಾಗಿ ಅವನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ. ಮತ್ತು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ, ಯಾರು ಹೊಸಬ್ರು ಅಂತ ಹೇಳಕ್ ಚಾನ್ಸ್ ಇಲ್ಲ. ಮತ್ತೆ ನನ್ನ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳಿತಿದ್ದೀವಿ. ನಾನು, ವರ್ಧನ್, ಪ್ರತಿ ಪೂಜಾರಿ, ರಾಮ್ ಪವನ್, ನಮ್ಮನ್ನೆಲ್ಲ ಬೆಳೆಸ್ತಿದ್ದೀರಾ. ಅನುಷ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ, ತುಂಬಾ ಒಳ್ಳೊಳ್ಳೆ ಆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ. ಯಾವುದೊಂದು ಬಂದೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಈ ಮೂವಿಯಲ್ಲಿ ನಾನು ಅವ್ರಿಗೆ ಹೊಡಿತೀನಿ, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ. ಆ ಟೈಮಲ್ಲಿ ತುಂಬಾನೇ ಅವ್ರಿಗೇನು ಕಷ್ಟ ಆದ್ರೂ ಥ್ಯಾಂಕ್ ಯು. ಸರಿನಾ? ತುಂಬಾ ಚೆನ್ನಾಗಿದೆ ಈ ಮೂವಿ. ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತ ಮೂವಿ ಆಗುತ್ತೆ ಧೈರ್ಯಂ ಸೌಹೃದ ಸಾಧನ. ಇದೇ ಫೆಬ್ರವರಿ 23 ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ ನಮ್ಮನ್ನ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್. ನಾಯಕಿ ಮಾತಾಡ್ಬೇಕು, ಮುಂದೆ ಬಂದ್ಬಿಡಿ. ಅನುಷಾ ಬನ್ನಿ. ಇಲ್ಲ ನೀವು ಮಾತಾಡಿ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವಾನ್ KK ಅಂತ. ಇದು ನನ್ನ ಮೊದಲ ಚಿತ್ರ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ. 3 ಸೆಗ್ಮೆಂಟಲ್ಲಿ 3 ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ. ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ. ಆಮೇಲೆ ಎರಡನೇದು, ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ ಅಂಕುಶ್ ಅಂತ ಒಬ್ಬ, ಇವ್ರು ಇರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇಡೀ ಚಿತ್ರತಂಡ, ಇವ್ರಿರೋದಕ್ಕೆ ಇವತ್ತು ನಾನು ಹೀರೋ ಅಂತ ಅನಿಸ್ಕೊಂತಾ ಇದ್ದೀನಿ, ಇವ್ರಿರೋದಕ್ಕೆ. ಆ್ಯಂಡ್ ತೀರ್ಥಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ. ಶ್ರೀರಾಮನ ಮೇಲಿರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಪ್ರಾಣನ ಕಾಪಾಡ್ತಾನೆ. ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ, ನನ್ನ ಆಂಜನೇಯ ಧ್ರುವ ಸರ್ಜಾ ಅಣ್ಣ ಬಂದು ಸಂಜೀವಿನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದ್ದಾರೆ, ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ. ವೆರಿ ಸಾರಿ, ತುಂಬಾ ಆಂಗ್ಸೈಟಿ ಇದೆ ನನಗೆ, ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋದ್ ಕಾರಣದಿಂದ. ಎಲ್ಲರೂ ಕ್ಷಮಿಸ್ಬೇಕು. ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ. ಫೆಬ್ರವರಿ 23ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಅಂಡ್ ಲಾಸ್ಟ್ಗೆ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು. 2021ರಲ್ಲಿ ಕರೆಕ್ಟ್ ಆಗಿ ಅಣ್ಣವ್ರ ಸಮಾಧಿ ಮುಂದೆ ನನಗೆ ಸಾಯಿ ಸರ್ ಕಥೆ ಹೇಳ್ತಾರೆ. ಕಥೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕೂತ್ಕೊಂತೀನಿ. ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ. ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರಿರುತ್ತೆ, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಒಂದು ವಾರ ಆದ್ಮೇಲೆ ಏನೋ ಗೊತ್ತಾಗತ್ತೆ, ಏನೋ ಒಂದು ವಿಷಯ ನಡೆದಿರತ್ತೆ ಅಂತ. ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳಿಗೆ ಏನ್ ಬೇಕಂದ್ರೂ ಕೊಡೋರು. ಪ್ರತಿಯೊಂದು ತಂದೆ ತಾಯಿ ಅದೇ ಮಾಡ್ತಾರೆ. ಆದ್ರೆ ಆ ತ್ಯಾಗದಿಂದ ಅವ್ರಿಗೆ ಎಷ್ಟು ಕಷ್ಟ ಇರತ್ತೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ಆ ಕತೆ ಕೇಳಿದಾಗ ಇಲ್ಲ, ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡ್ಲೇಬೇಕು. ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು. ಇದರಿಂದ ಒಂದು ಪಾಠ ಆಗ್ಲಿ, ಒಂದು ಜ್ಞಾನ ಆಗ್ಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ. ಅದೇ ಜೋಶಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ, ಅವನಿಗೆ ಸಿನಿಮಾ ಕಥೆನ ಹೇಳ್ಬಿಡ್ತೀನಿ. ಸಾರಿ ಸರ್, ಅವ್ರಿಗೆ ಸಿನಿಮಾ ಕಥೆನ ಹೇಳ್ಬಿಟ್ಟಿದ್ದೆ. ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಹತ್ರದವ್ರು. ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಅಂತ ಅಂದಾಗ ನನಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ. ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ, ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತಂತೆ. ಬಟ್ ಶೂಟಿಂಗ್ ಇನ್ನೇನು 1 ತಿಂಗಳು ಇರಬೇಕು. ಅಪ್ಪು ಸರ್, ವಿ ಆಲ್ವೇಸ್ ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು. ಫೈನಲಿ ನಮ್ಮ DSS ಟ್ರೈಲರ್ ರಿಲೀಸ್ ಆಗಿದೆ. ತುಂಬಾ ಖುಷಿ ಇದೆ. ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿರೋದು. ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು. ತುಂಬಾ ಗತ್ತು ಗಮ್ಮತ್ತು ಇರುವಂತ ಹುಡುಗಿ. ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಜ್ಜೆನಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರುವಂತ ಒಂದು ಪಾತ್ರ. ಹಾಗೆ ಅವನಿಗೆ ಬಂದು ಟ್ರೈನ್ ಮಾಡುವಂತ ಒಂದು ಪಾತ್ರ. ಆನ್ ದ ಸ್ಕ್ರೀನ್ ನಾನು ಅವನಿಗೆ ಟ್ರೈನ್ ಮಾಡಿದ್ರೆ, ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಹಾಗೂ ಹೀರೋ ನನಗೆ 1 ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು, ಬುಲೆಟ್ ಓಡಿಸೋದಿರ್ಬೋದು, ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂತ ಒಂದು ಕತೆ. ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂತ ಹುಡುಗಿ. ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯ್ತು. ಕತೆ ಕೇಳಿದ ತಕ್ಷಣನೇ ಎಸ್, ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕುಂಫು ಚಂದ್ರು ಸರ್. ಅದ್ಭುತವಾಗಿ ಆಕ್ಷನ್ ಆಗಿದ್ದಂಥವ್ರು ಪ್ರತಿಯೊಬ್ಬ ಕಲಾವಿದರು ಕೂಡ. ಆಮೇಲೆ ಹೆಚ್ಚಿನದಾಗಿ ನನ್ನ ನಿರ್ದೇಶನ ತಂಡ ನಾನು ನೆನಪಿಸ್ಕೋಬೇಕು. ನನಗೆ ರಾಕಿ ಸೋಮ್ಲಿ ಆಗ್ಬೋದು, ಸವಿತಾ ಆಗ್ಬೋದು, ತಿರುಮಲೇಶ್ ಆಗ್ಬೋದು, ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು. ಸೊ ಹಾಗಾಗಿ ನನಗೆ ಪ್ರತಿಯೊಬ್ರು, ನಾನು ಆಗ್ಲೇ ಹೇಳ್ಬಿಟ್ಟೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ನಾವೆಲ್ಲ ಒಂದೇ. ಸೊ ಹಾಗಾಗಿ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ ಆರೈಕೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ಎಲ್ರಿಗೂ.
ಕ್ವಿಕ್ ಆಗಿ ಒಂದು 4 ಜನ ಅತಿಥಿ ಗಣ್ಯರ ವೇದಿಕೆ ಮೇಲೆ ಕರೆದು ಬಿಡ್ತೀನಿ. ಬಿ ಮೂರ್ತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿರ್ಮಾಪಕರು, ನಟರು, ಅಂಬೇಡ್ಕರ್ ಸೇನೆ ಅಧ್ಯಕ್ಷರು, ಹಾಗೆ ಲಾಯರ್ ನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.